ನಮಸ್ಕಾರ ಎಲ್ಲ ದೊಡ್ಡ ಮಂದಿಗೆ ಹಂದಿಗೆ ಹೆಂಗದೀರಿ? ಆರಾಮದಿರಲ್ಲ? ಹೆಂಗೆ ನಡೆದೈತಿ ಎಲ್ಲ ಊರ ಕಡೆ ಆತ? ಸ್ವಾಗತ ರೀಪ್ಪ ನಂದು ಫಸ್ಟ್ ವ್ಲಾಗಿಗೆ. ಹೆಂಗೂ ಗೋವಾ ಕಂಪ್ಲೀಟ್ ಮಾಡಕತ್ತಿದ್ನಲ್ಲ, ಸೊ ಇಲ್ಲಿಂದ ನಾ ಸ್ಟಾರ್ಟ್ ಮಾಡಿದ್ರೆ ಆಯ್ತಂತೇಳಿ ಸ್ಟಾರ್ಟ್ ಮಾಡಿದ್ನಿ. ನಂದು ಟ್ರೇನ್ ಐತಿ 7:15. ಇದು ಯಾವ್ದು ಯಶವಂತಪುರ ರೈಲ್ವೆ ಸ್ಟೇಷನಿಂದ. ನಾ ಇಲ್ಲಿಂದ ಜಲ್ದಿನ ಬಿಡಾಕತ್ತೀನಿ, ಬಿಕಾಸ್ ಈ ಬೆಂಗ್ಳೂರು ಟ್ರಾಫಿಕ್ಕ ಗಲಿಬಿಲಿ ನಾವು ತಲೆ ಎಬ್ಬಿಸ್ಕೊಂಡು ಹೊರಗಡಾಗಿರ್ತೈತಿ. ಅದಕ್ಕೆ ಸೊ ಇಲ್ಲಿಂದ ನಾ 3:30 ಬಿಡ್ತೀನಿ. ಸ್ವಲ್ಪ ಟ್ರಾವೆಲ್ ಮಾಡೋಕ್ಕಿಲ್ಲ ಅಂದ್ರೆ 2 ತಾಸು ಬೇಕಾಗತ್ತೆ, ಅದು ಇಲ್ಲಿಂದ ಇಲ್ಲಿಗಿನ, ಯಾಕಂದ್ರೆ ಟ್ರಾಫಿಕ್ ಸಂಬಂಧ. ಸೊ ಇರಲಿ, ಅದು ಅಲ್ಲಿ ನೋವು ಬ್ಯಾಗ್ ಒಂದು ಹಂದಿ ಆದಂಗೆ ಆಗೈತಿ. ದೊಡ್ಡದಲ್ಲ, ಅದು ವೇಟ್ ಐತಿ ಸ್ವಲ್ಪ. ಇರಲಿ, ಏನು ಅದು ಈ ಫೇಸ್ ಡಿಪ್ಲಿಷನ್ನು ಕಾರ್ಬ್ ಲೋಡ್ ಇಂಥ ಇದ್ರ ನಡ್ಬಾರ್ಕೆಲ್ಲ ಅಷ್ಟು ಏನು ಇರಲಿ, ಅದನ್ನೇನು ಮಾಡಬೇಕು, ಅದನ್ನೇನು ಬೇರೆ ಮಾತಿಲ್ಲ. ಹೋಗ್ಲಿ ಬಿಡ್ರಿ. ನಾ ಡೈರೆಕ್ಟ್ ನಿಮಗೆ ಅಲ್ಲೇ ರೈಲ್ವೆ ಸ್ಟೇಷನ್ದಾಗ ಸಿಗ್ತೀನಿ. ಇಲ್ಲಿಂದ ನಾ ವ್ಲಾಗ್ ಮಾಡ್ಕೊತ ಹೋಗ್ಬೇಕಂತ ಮಾಡಿದ್ನಿ ಪಬ್ಲಿಕ್ದಾಗ. ಬಟ್ ಇದು ನಾವು ಜಂಜಾಟ ಬಾಳ್ರಿಪ್ಪ, ಇಲ್ಲಿ ನಮಗೆ ತಣ್ಣಗೆ ಇರಂಗಿಲ್ಲ. ಒಟ್ಟು ಗಾಲಿ ಬೀಲಿ ಪಾಚಿ ಪೀಚಿ ಅನ್ಕೋತ ನಾವು ಕ್ವಾಯ್ ವಾಜ್ ಬಾಳಿಲ್ಲ. ನಿಮಗೆ ಡೈರೆಕ್ಟ್ ಅಲ್ಲೇ ಸಿಗ್ತೀನಿ ರೈಲ್ವೆ ಸ್ಟೇಷನ್ದಾಗ. ನಾವು ಈ ಬೆಂಗ್ಳೂರು ಟ್ರಾಫಿಕ್ ದಾಟ್ಕೊಂಡು ಇಲ್ಲಿ ರೈಲ್ವೆ ಸ್ಟೇಷನ್ ಬರ್ಬೇಕಂದ್ರೆ 12 ಹೋಗ್ಬಿಟ್ಟಿತ್ತ. ಇಲ್ಲಿ ಬಂದಿರಿ ನೋಡ್ರಿ. ಅಂತೂ ಫೈನಲಿ ವಿ ಹ್ಯಾವ್ ರೀಚ್ಡ್ ದ ಸ್ಟೇಷನ್. ಇವರ ಬೈ ನನ್ನ ಜೊತೆ ಬರೋರ. ಹಾಯ್ ಕರ್ ಬೈ. ನೋಡು, ಈ ಬಸ್ಸಿನ ಟ್ರೇನ್ 7:30 ಹಿಂಗೆ ಐತಿ. ಇಲ್ಲೇ ವೇಟ್ ಮಾಡೋಣ ಸ್ವಲ್ಪ ಅನ್ಕಮಟ. ಮತ್ತು ಸ್ವಲ್ಪ ಜಲ್ದಿನ ಬರ್ಬೇಕಲ್ಲ, ಈ ಟ್ರೈನ್ ಮಿಸ್ ಆದ್ರೆ ಮತ್ತೆ ಹೇಳೋಕ್ಕಾಗಿಲ್ಲ. ಮತ್ತು ಅದು ಕಾಂಪಿಟೇಷನ್ ಡೇ ಹಿಂದೆ ಮುಂದೆ ಆಗತ್ತೆ. ನೋಡ್ರಿ ಸ್ವಲ್ಪ ಇಲ್ಲೇ ವೇಟ್ ಮಾಡ್ತೀವಿ ನಾವು. ನಂದು ಬ್ಯಾಗ ಬರೀ ಒಂದು ಸಿಂಗಲ್ ಬ್ಯಾಗ್ ಐತಿ. ಇಷ್ಟು ಹಿಂಗೆ ನನಗೆ ವೇಟ್ ಲಿಫ್ಟ್ ಆಗತೈತಿ, ಎಷ್ಟು ಟಯರ್ಡ್ ಆಗತೈತಿ. ಈ ಬೈ ನೋಡಿ, ಇಲ್ಲಿ ನಾಲ್ಕು ಬ್ಯಾಗ್ ಹಾಕೋದು ಹೊಂಟಾನ. ಅದು ಫುಲ್ ಅದಾವ ಬ್ಯಾಗ್. ಮತ್ತು ಅದು ಡಿಪ್ಲಿಷನ್ ಮತ್ತು ಅದು ಅಂತೂ ನಾವು ಟ್ರೈನ್ ಹತ್ತಿದ್ದೀವಿ ನೋಡ್ರಿಪ್ಪ. ಕ್ಯಾಟ್ ವಾಜ್ ಆಗತ್ತೈತಿ ಬ್ಯಾಗ್ ತೊಗೊಂಡು ಅಡ್ಡಾಡಿ. ಆದರೂ ಟ್ರೈನ್ ಸಿಕ್ತ. ಮಲ್ಕೊಂಡೇನಿ ಆರಾಮ. ಬೈನು ಆರಾಮ್ ಮಲ್ಕೊಂಡಾನ. ಲಾಸ್ಟ್ ಮೀಲ್ ಆಫ್ ದ ಡೇ ನೋಡ್ರಿಪ್ಪ. ಈ ಮೀಲ್ ಸಂಬಂಧ ಎಷ್ಟು ವೇಟ್ ಮಾಡತ್ತಿದ್ನಿ ನಾವು. ನಂಗೆ ಸ್ವಲ್ಪ ಟೈಮ್ ಸ್ಕಿಪ್ ಮಾಡ್ಕೋತ ಹೊಂಟಿದ್ನಿ, ಸ್ವಲ್ಪ ಡೇ ಪಾಸ್ ಆಗಲಿ ಅಂತೇಳಿ. ಬೈನು ಲಾಸ್ಟ್ ಮೀಲ್ ತಿನ್ನತಾನ. ಕ್ಯಾ ಬೈಯೋ ಅವ್ರ ಟೋಫು, ಪನ್ನೀರ್ ಮತ್ತು ಪೊಟ್ಯಾಟೊ ತಿನ್ನತ್ತಾರಂತ. ನಾ ತಿನ್ನತ್ತ ನೋಡ್ರಿ. ಇಲ್ಲಿ ಎಗ್ ಜೊತೆ ಪ್ರೋಟೀನ್ ಮಿಕ್ಸ್ ಮಾಡೀನಿ, ಸ್ವಲ್ಪ ಏನೋ ಟೇಸ್ಟಿ ಇರ್ಲಿ ಅಂತೇಳಿ. ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡ್ಬೇಕು ಕಾಣೆ. ಟೇಸ್ಟ್ ಐತಿ ಇವಾಗ ಎಲ್ಲಾನು ಟೇಸ್ಟ್ ಅನಿಸ್ತೈತಿ. ಏನು ತಿಂದ್ರು ನಾನು ಅದ ಎಕ್ಸ್ಪ್ಲೇನ್ ಮಾಡೋಕ್ಕಾಗಿಲ್ಲ. ಆಮೇಲೆ ಏನೈತಿ, ನಾಳಿಂದ Airbnb ಅದು ಅಲ್ಲಿ ಬುಕ್ ಮಾಡ್ಯಾರ. ಅದ್ರೊಳಗೆ ಒಂದು 4-5 ದಿನ ನಾವು ಇಲ್ಲಿ 30ನೇ ತಾರೀಕಿನ ಮಟ್ಟ ಇರ್ಬೇಕಂತ ಮಾಡೀವಿ. ಅಷ್ಟು ದಿನ ಅಲ್ಲಿ ಇರ್ತೀವಿ. ಇವತ್ತು ಇಲ್ಲಿ ಬೈದು ಫ್ರೆಂಡ್ ಬರ್ತಾರೆ, ಅವ್ರ ಮನೆಗೆ ಹೋಗಿ ಇರೋದು ಇವತ್ತು ಒಂದಿನ. ನೋಡೋಣ ಏನಾಗತ್ತೆ. ನಾವು ಬರಾಕತ್ತಾರಂತ ಇಲ್ಲೇ ವೇಟ್ ಮಾಡತ್ತೀವಿ. ಬೈದು ಫ್ರೆಂಡ್ ಬಂದಾರ, ರೋಹಿತ್ ಬೈ ಹಾಯ್ ಬೋಲ್ದು. ಇದು ಇವ್ರ ಫ್ರೆಂಡ್, ರೋಹಿತ್ ಬೈ ಫ್ರೆಂಡ್. ಹಾಯ್ ಬೋಲ್ದು ಬೈ. ಹೊಂಟಿವಿ ಇವಾಗ ಅವ್ರ ಮನೆಗೆ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಅಂಜಿತ್ ಏನು ಕ್ಲೈಮೇಟ್ ಟ್ರಿಪ್ಪ ಇಲ್ಲೆಲ್ಲ ನೆಕ್ಸ್ಟ್ ಲೆವೆಲ್. ಮೇಲೆ ಬಂದ ಸ್ವಲ್ಪ ಬಿಸಿಲಿಗೆ ಪೋಸಿಂಗ್ ಪ್ರಾಕ್ಟೀಸ್ ಮಾಡತ್ತಿದ್ವಿ. ಬೈಗಳೇನೋ ಡಿಸ್ಕಸ್ ಮಾಡತ್ತಾರ ಕಾಂಪಿಟೇಷನ್ ಬಗ್ಗೆ. ವಾಟರ್ ಎಷ್ಟು ಕುಡಿಬೇಕು, ಕಾರ್ಬ್ಸ್ ಹಿಂಗೆ ಅಂತ. ಅದ್ರ ಹಿಸಾಬ್ಸೇನ ಹೋಗ್ತಿತ್ಲ ಎಲ್ಲ.
ಪೋಸಿಂಗ್ ಪ್ರಾಕ್ಟೀಸ್ ಮಾಡಿ ಇವಾಗ ಜಿಮ್ಮಿಗೆ ಹೋಗ್ಬೇಕು. ಜಿಮ್ಮಿಗೆ ಹೋಗಿ ಅಲ್ಲಿ ವರ್ಕೌಟ್ ಮಾಡಬೇಕು. ಇವತ್ತು ಹೆಂಗೂ ಹೈ ಕಾರ್ಬ್ಸ್ ಡೇ ಐತಿ. ಸೊ ವರ್ಕೌಟ್ಸ್ ಅಷ್ಟೇ ಲೈಟಾಗೆ ಮಾಡೋದು, ಏನು ಅಷ್ಟು ಹೆವಿ ವೇಟ್ಸ್ ತೊಗೊಂಡು ಮಾಡಂಗೇನಿಲ್ಲ. ಬೈಂದು ಕಂಡೀಷನ್ ಭಾಳ ಕ್ರೇಜಿ ಹೊಂಟಿತ್ತು. ಈ ಟೈಮಿಗೆ ಅವಂಗೆ ಇಲ್ಲಂದ್ರು ಕ್ರೇಜಿ ಆಗ್ತಿತ್ತು ಕಂಡೀಷನ್. ಬಟ್ ಏನೋ ಲೈಫ್ದಾಗ ಗಡಬಡ ಐತೆ. ಸ್ವಲ್ಪ ಇರಲಿ, ಏನು ಮಾಡೋಕ್ಕೆ ಬರೋಂಗಿಲ್ಲ. ಇಲ್ಲಿ ಮಟ್ಟ ಮಾಡೈತೆ ಅಂದ್ಮ್ಯಾಗ ಏನು ಕ್ವಿಟ್ ಅಂತೂ ಮಾಡೋಕ್ಕೆ ಬರೋಂಗಿಲ್ಲ. ಸೊ ಇಷ್ಟಾದ್ರೂ ಪುಷ್ ಮಾಡ್ಬೇಕಂತೇಳಿ ಇವಾಗ ಎಷ್ಟು ಆಗದೈತಿ ಅಷ್ಟು ಪುಷ್ ಮಾಡಬೇಕು. ಜಿಮ್ ಇದು ಎಕ್ಸ್ಟ್ರೀಮ್ ಫಿಟ್ನೆಸ್ ಕ್ಲಬ್ ಅಂತ ಐತಲ್ಲ, ಅಲ್ಲಿ ಹೊಂಟೀವಿ. ಓ ಕಿದರೆ ಆಗಯ ಬೈತು ಆಗಯ ಬೈ ಕರ್ನಾಟಕದವ್ರಂತ. ಮಂಗ್ಳೂರು. ಹಾಂ, ಮಂಗ್ಳೂರದವ್ರ. ಕನ್ನಡನೂ ಬರುತ್ತೆ, ಕೊಂಕಣಿನೂ ಬರುತ್ತೆ. ಕೇರಳ, ಫ್ರಮ್ ಕೇರಳ. मैं क्या बता रहा था ना, दिस इज आवर मक्का. हम दोनों इधर मिले थे, वी स्टार्टेड बॉडी बिल्डिंग टुगेदर फ्रॉम दिस जिम. So this is a very special moment for us. हम दोनों के लिए बहुत it's like a comeback back to the roots. ಇಬ್ಬರು ಬೈಗಳ ಭಾಳ ದಿನ ಆಗೈತಿ ಟುಗೆದರ್ ಆಗಿ ವರ್ಕೌಟ್ ಮಾಡಿ. ಅವ್ರ ಜೊತೆ ನಾವು ವರ್ಕೌಟ್ ಮಾಡಕ್ಕೆ ಬರ್ತೀನಿ. Let's go. ವರ್ಕೌಟ್ ಎಲ್ಲ ಮುಗಿಸಿ ಸ್ವಲ್ಪ ಇಲ್ಲೇ ಮೋರ್ ಬಂದೀವಿ. ಸ್ವಲ್ಪ ಕಾರ್ಬ್ಸ್ ಲೋಡ್ ಮಾಡಬೇಕಲ್ಲ, ಸ್ವಲ್ಪ ಐಟಮ್ಸ್ ತೊಗೊಳಕ್ಕೆ. ನೋಡ್ಬೋದು ಬೈಗೋಳಿ ಏನೋ ತೊಗೊಳಕತ್ತಾರ. ಪೊಟ್ಯಾಟೋ ಮತ್ತು ಸ್ವಲ್ಪ ರೈಸ್ ಕೇಕ್ ಹಂಗೆ ಏನಾರ ಸಿಕ್ಕರೆ ತೊಗೊಂಡು ಹೋಗ್ತೀನಿ. ಫುಲ್ ಟೈರ್ಡ್. ಇಸ್ ಮೈ ಫೇವ್ರೆಟ್ ಏರಿಯಾ. ಬ್ಯಾಡ್ಗಪ್ ಮತ್ತು ಮೈಂಡ್ ಡಿಸ್ಟ್ರ್ಯಾಕ್ಟ್ ಆಗತ್ತೆ. ನಿಮಗೆ ನಾವು ಬಂದೇವ ಬೀಚಿಗೆ ಬಂದೇವ. ಇಲ್ಲಿ ನೋಡ್ರಿ, ಮಸ್ತ್ ಸನ್ಸೆಟ್ ಆಗತ್ತೈತಿ. ಸಮುದ್ರನೂ ಮಸ್ತ್ ಐತಿ. ಆಹಾ, ಪೀಸ್ ಐತಿ ನೋಡ್ರಿ. ಇದು ಯಾವ್ದು? ಕಾರವಾರದಾಗ ರವೀಂದ್ರನಾಥ್ ಟಾಗೂರ್ ಬೀಚ್ ಅಂತ ನೋಡ್ರಿ. ಅದು ತಿಂಡಿಲೇ ಐತ್ಲ, ಕ್ಲೀನ್ ಐತಿ. ಹಂಗೆ ನಾನು ನೋಡಿದ ಬೀಚ್ಗಳ್ಕಿತ್ಲ ಸ್ವಲ್ಪ ಈ ಬೀಚು ಕಂಪೇರ್ ಮಾಡಿದ್ರೆ ಕ್ಲೀನ್ ಐತಿ. ಸೈಲೆಂಟ್ ಪೀಸ್, ಗಜಿಬಿಜಿ ಜಂಜಾಟಿಲ್ಲ. ಬೈಗಳು ಕುಂತ ಇಲ್ಲಿ ಚಿಲ್ ಮಾಡಕತ್ತಾರ. ಸೈಲೆಂಟ್ ಏರಿಯಾ ಒಳಗೆ ನಾವು ಮಾಡಿದ ಪ್ರೆಪ್ ನೆನೆಸ್ಕೊಂಡ್ರೆ ಒಂಥರ ಏನೋ ಎಷ್ಟು ಮೆಹನತ್ ಮಾಡಿವಲ್ಲ, ಎಷ್ಟು ಒಂದು ಸ್ವಲ್ಪ ಏನಾದರೂ ರಿಸಲ್ಟ್ ಸಿಕ್ಕರೆ ಭಾಳ ಯೂಸ್ಫುಲ್ ಆಗತ್ತೆ. ನಮ್ಮಂಗೆ ಕಾಂಪಿಟೇಷನ್ ಜಾಸ್ತಿ ಇರತ್ತಲ್ಲ, ನಮ್ಮಂಗೆ ಕಂಪೀಟ್ ಮಾಡೋರು ಭಾಳ ಬಂದಿರ್ತಾರೆ. ನಮ್ಗೆ ಹೆಚ್ಚಿನ ಮೆಹನತ್ ಮಾಡಿದವರು ಬಂದಿರ್ತಾರೆ ಅಲ್ಲಿ. ನಾವೇ ಏನು ದೊಡ್ಡ ತೂಪ್ ಅಂತ ನಾ ಹೇಳಕತ್ತಿಲ್ಲ, ನಮ್ಗೆ ಜಾಸ್ತಿ ಮೆಹನತ್ ಮಾಡಿದವರು ಬಂದಿರ್ತಾರೆ. ಅಂಥವ್ರ ಜೊತೆ ನಾವು ಕಂಪೀಟ್ ಮಾಡತ್ತಿರ್ತೀವಿ. ಅಂಥವ್ರ ಜೊತೆ ಮತ್ತು ಅದ್ರಾಗ ಇದು ಗೋವಾ ಸೂಪರ್ ಶೋ ಐತಿ. ಸೂಪರ್ ಶೋ ಅಂದ್ರೆ ಇಂಟರ್ನ್ಯಾಷನಲ್ ಅಥ್ಲೀಟ್ಸು ಬಂದಿರ್ತಾರೆ. ಹೇಳೋಕ್ಕಾಗಿಲ್ಲ, ಟಫ್ ಇರ್ತೈತಿ. ಬಟ್ ನಾವು ನಮ್ಮ ಬೆಸ್ಟ್ ಟ್ರೈ ಮಾಡ್ತೀವಿ. ವಿ ವಿಲ್ ಗಿವ್ ಅವರ್ ಬೆಸ್ಟ್. ಬೈಗಳು ಫುಲ್ ಕಾತರದಿಂದ ಕಾಯುತ್ತಿದ್ದಾರೆ. ನದಿಯೇ ಅದು ಯಾವುದೋ ಹಾಡ ಐತಲ್ಲ, ಇವ್ನ ಸೆಡೆ ನನ್ನ ಮಗ ನೆನಪಾಗತೈತೆ ಅದು. ನೀನೇ ನನ್ನ ಸಮುದ್ರ ಅಂತೇಳಿ.